ಹಾಯ್ ಫ್ರೆಂಡ್ಸ್, ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಮೊನಿಟೈಸೇಷನ್ ಆಗೈತಿ. ಮೊನಿಟೈಸೇಷನ್ ಎಷ್ಟು ವರ್ಷ ಒಳಗಾಗೈತಿ, ಎಷ್ಟು ತಿಂಗಳೊಳಗಾಗೈತಿ ಅನ್ನೋದನ್ನ ನಿಮ್ಮ ಮುಂದೆ ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡಕತ್ತೇನೆ ಫ್ರೆಂಡ್ಸ್. ಎಷ್ಟೆಲ್ಲ ಕಷ್ಟ ಪಡ್ಬೋದು ಅಥವಾ ಈಸಿಯಾಗಿ ಮಾಡ್ಕೋಬೋದು, ಏನು ಎತ್ತ ಅಂತ ನಿಮ್ಗೆ ಒಂದು ಟ್ರಿಕ್ಕನ್ನು ಕೂಡ ನನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ರೀ. ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ ಮೊನಿಟೈಸೇಷನ್ ಆಗೈತಿ. ವಿಡಿಯೋ ಕಂಟಿನ್ಯೂ ಹಾಕಿದ್ರೆ ಮಾತ್ರ ಮೊನಿಟೈಸೇಷನ್ ಆಗುತ್ತಾ ಅಥವಾ ಲೈವ್ ಮೂಲಕನೂ ಮೊನಿಟೈಸೇಷನ್ ಆಗುತ್ತಾ ಅನ್ನೋ ಪ್ರಶ್ನೆ ಭಾಳ ಮಂದಿ ತಲೆ ಒಳಗೈತಿ. ಸೊ ಅದಕ್ಕೆಲ್ಲ ನಾನು ಈ ವಿಡಿಯೋ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತೀನಿ ಫ್ರೆಂಡ್ಸ್. ಲೈವ್ ಮಾಡಿದರೆ ಅಷ್ಟೇ ಆಗುತ್ತಾ ಅಥವಾ ವಿಡಿಯೋಗಳಿಂದ ಆಗುತ್ತಾ, ಶಾರ್ಟ್ ವಿಡಿಯೋಗಳಿಂದ ಮೊನಿಟೈಸೇಷನ್ ಆಗುತ್ತಾ, ಎಲ್ಲದಕ್ಕೂ ಉತ್ತರ ನಿಮ್ಗೆ ಈ ವಿಡಿಯೋ ಮೂಲಕ ಕೊಡ್ತೀನಿ ರೀ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲು ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಕೂಡ ಭಾಳ ಮಸ್ತ್ ಅದೀನಿ. ಬರೀಪ್ಪ ಇವತ್ತಿನ ನನ್ನ ಲಾಗಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನಪ್ಪ ಅಂತಂದ್ರೆ ಫೈನಲಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಯೂಟ್ಯೂಬ್ ಚಾನಲ್ಲು ಮೊನಿಟೈಸೇಷನ್ ಆಗೈತಿ ಫ್ರೆಂಡ್ಸ್. ಎಷ್ಟು ವರ್ಷ ಆಯಿತು, ಎಷ್ಟು ತಿಂಗಳಾಯಿತು ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೀನಿ. ಕಂಟಿನ್ಯೂ ಆಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತೂ 2 ವರ್ಷ, ಇನ್ನೊಂದು ಜುಲೈಗೆ ಬಂದರೆ 3 ವರ್ಷ ಆಗುತ್ತೆ ಅನ್ಸುತ್ತೆ ಫ್ರೆಂಡ್ಸ್. ಬಟ್ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತಿರ್ಲಿಲ್ಲ. ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡ್ಬೋದಾ ಏನು ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮತ್ತು ಟೈಮ್ ಪಾಸ್ಗೋಸ್ಕರ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ನಿ. ನಾನು 2023 ಒಳಗೆ ನಾನು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದ್ನಿ ಜುಲೈ ಒಳಗೆ. ಆದರೆ ನಂಗೆ ಗೊತ್ತಿರಲಿಲ್ಲ ಅರ್ನಿಂಗ್ಸ್ ಎಲ್ಲ ಮಾಡ್ಬೋದು, ಇಷ್ಟ ಇದಾವೆಲ್ಲ, ಅದರ ರೆಸ್ಟ್ರಿಕ್ಷನ್ ಎಲ್ಲ ಅದಾವ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ. ನಾನು ಹಂಗೆ ಜಸ್ಟ್ ವಿಡಿಯೋಸ್ ಹಾಕ್ತಾ ಹೋದ್ರೆ ಅವ್ರು ನಮ್ಮ ನೆನಪಿಗೋಸ್ಕರ ಆದರೂ ನಮ್ಮ ಮೊಬೈಲ್ ಒಳಗಿರೋ ಫೋಟೋಸು ವಿಡಿಯೋಸ್ ಎಲ್ಲ ಡಿಲೀಟ್ ಆದರೂ ಅದರಲ್ಲಿ ಸೇವ್ ಇರ್ತಾವಲ್ಲ ಯೂಟ್ಯೂಬ್ ಒಳಗೆ, ಯಾವಾಗ ನೋಡ್ಬೋದಲ್ಲ ಅಂದ್ಕೊಂಡು ನಾನು ವಿಡಿಯೋಸ್ ಹಾಕ್ತಾ ಹೋದ್ನಿ ಫ್ರೆಂಡ್ಸ. ಹಿಂಗೆ ಹಾಕ್ತಾ ಹೋದ್ಮೇಲೆ ನಾನು ಯಾವಾಗ ನಂಗೆ ಟೈಮ್ ಸಿಗ್ತಲ್ಲ ಅವಾಗ ಒಂದೊಂದು ವಿಡಿಯೋ ಹಾಕ್ತಿದ್ನಿ. ತಿಂಗಳಿಗೊಮ್ಮೆ, ಹುಣ್ಣಿಮೆ ಅಮಾವಾಸ್ಯೆ ಅಂತವಲ್ಲ, ಆ ಥರ ಒಂದೊಂದು ವಿಡಿಯೋನ ಹಾಕೋತ ಹೋಗ್ಬಿಡ್ತಿದ್ನಿ. ರೆಗ್ಯುಲರಾಗಿ ನಾನು ವಿಡಿಯೋ ಹಾಕೋಕ್ಕೆ ಯಾವಾಗೂ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್. ಯಾವಾಗ ನೆನಪಾಗ್ತೈತೆ ಯಾವಾಗ ವಿಡಿಯೋ ಹಾಕೋತ ಹೋಗ್ತಿದ್ನಿ. ಆಮೇಲೆ ನಂದು ವಾಚ್ ಅವರ್ ಎಲ್ಲ ಏನಾಯಿತು, ವಿಡಿಯೋಸಿಂದ ಒಂದಷ್ಟು ವಿಡಿಯೋ ರನ್ ಕೂಡ ಆಗಿದಾವೆ. 33, 36K, 33K, 22K ಈ ಥರ ಎಲ್ಲ ವ್ಯೂಸ್ ಬಂದು ಅದಾದ್ಮೇಲೆ ನಂದು ವಾಚ್ ಅವರ್ ಆಯಿತು 3000 ಏನೋ ವಾಚ್ ಅವರ್ ಆಗಿತ್ತು. ಬಟ್ ನಂಗೆ ಹಾಫ್ ಮಾನಿಟೈಸ್ ಮಾಡ್ಕೋಬೇಕು ಅನ್ನೋದು ನಂಗೆ ಐಡಿಯಾ ಕೂಡ ಇರಲಿಲ್ಲ ಫ್ರೆಂಡ್ಸ್. 2998 ಏನೋ ವಾಚ್ ಅವರ್ ಆಗಿದೆ. ಬಟ್ ನಾವು ಮೊನಿಟೈಸೇಷನ್ ಹಾಫ್ ಮೊನಿಟೈಸ್ ಮಾಡ್ಕೋಬೇಕು ಇಲ್ಲ ಅನ್ನೋದು ಏನೂ ನಂಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಹಂಗೆ ಬಿಟ್ನಿ, ಹಂಗೆ ಮತ್ತೆ ಯಾವಾಗ ತಿಳಿದಿತ್ತಲ್ಲ ಅವಾಗ ವಿಡಿಯೋಸ್ ಹಾಕ್ತಾ ಹೋದ್ನಿ ನಾನು. ಬಟ್ ಆದರೆ ಏನಾಯ್ತಪ್ಪ ಅಂತಂದ್ರೆ 1 ಇಯರ್ ಕಂಪ್ಲೀಟ್ ಆದ ತಕ್ಷಣ ವಾಚ್ ಅವರ್ ಎಲ್ಲ ಲೆಸ್ ಆಗ್ತದಂತಾರೆ. ಬಟ್ ನಾನು 1 ಇಯರ್ದೇನು ಲೆಸ್ ಆಗಿಲ್ಲ, 2 ಇಯರ್ ಆಗಕ್ಕೆ ಬಂದಿತ್ತು. ಅವಾಗ ಏನಾಗುತ್ತೆ, ನಾನು ಓಲ್ಡ್ ವಿಡಿಯೋ ಏನು ಅವತ್ತಿನ ಡೇಟ್ಗೆ ಹಾಕಿರ್ತೀನಲ್ಲ ಆ ವಾಚ್ ಅವರ್ ಎಲ್ಲ ಕಂಪ್ಲೀಟ್ಲಿ ಲೆಸ್ ಆಗ್ತಾ ಬಂತು. ಹಂಗೆ ಲೆಸ್ ತಗೋಣ ನಂಗೆ ಒಂಥರ ಅವಾಗ ಅನಿಸಿತ್ತು, ಅಯ್ಯೋ ನಾನು ಅವಾಗಲೇ ಡೈಲಿ ವಿಡಿಯೋಸ್ ಹಾಕ್ಬೇಕಿತ್ತೇನೋ, ಹೆಂಗಾದರೂ ವಾಚ್ ಅವರ್ ಸಿಗ್ತಾ ಇತ್ತು, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ. ಆದರೆ ಅವಾಗ ಕೈ ಮೀರಿ ಹೋದ್ಮೇಲೆ ಏನೂ ಮಾಡೋಕ್ಕಾಗಿಲ್ಲ, ಆ ಥರ ಆಯಿತು. ವಾಚ್ ಅವರ್ ಲೆಸ್ ಆಗ್ತಾ ಭಾಳ ಲೆಸ್ ಹಾಕೋತ ಬಂತು ಫ್ರೆಂಡ್ಸ್. 2500 ಬಂತು. ಇನ್ನು ನಾನು ಯೂಟ್ಯೂಬ್ ಚಾನಲ್ಗೆ ಕರೆಕ್ಟಾಗಿ ವಿಡಿಯೋ ಅಥವಾ ಲೈವ್ ಮಾಡಲಿಲ್ಲ ಅಂದರೆ ನನ್ನ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋದು ನಂಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡ್ತ. ಆವಾಗ ನಾ ಏನು ಮಾಡಿದ್ನಪ್ಪ ಅಂತಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ವಿಡಿಯೋಸ್ ಹಾಕ್ತಾರು ಕೂಡ ಹೋದ್ನಿ. ಅದಾದಮೇಲೆ ನಾನು ದಿನಕ್ಕೆ 1-2 ಸಾರಿ ಆದರೂ ಲೈವ್ ಮಾಡ್ತಿದ್ದೆ. ನಾನು 2-3 ತಾಸು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಿ ಪರ್ ಡೇ. ಆವಾಗ ನನಗೆ ಲೈವ್ದು ಪ್ಲಸ್ ವಿಡಿಯೋಸ್ದು ವಾಚ್ ಅವರ ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಲೈವಲ್ಲಿ ಸ್ಟಾರ್ಟಿಂಗ್ ವ್ಯೂಸ್ ಬರೋಂಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ವಿಡಿಯೋಗೂ ವ್ಯೂಸ್ ಬರೋಂಗಿಲ್ಲ, ಲೈವ್ಗೂ ಬರೋಂಗಿಲ್ಲ. ಹಂಗೆ ಹೋಗ್ತಾ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ವಾಚ್ ಅವರ ಕಂಪ್ಲೀಟ್ ಮಾಡ್ಕೊಳಕ್ಕೆ ಸಮೀಪ ಬಂದು 3000 ಆಯಿತು. 3000 ಆದ ತಕ್ಷಣ ಫಸ್ಟ್ ಏನು ಮಾಡಿದ್ದಪ್ಪ ಅಂದ್ರೆ ಹಾಫ್ ಮೊನಿಟೈಸ್ಗೆ ಅಪ್ಲೈ ಮಾಡಿಬಿಟ್ಟೆ. ಅವಾಗೂ ಲೆಸ್ ಆಗ್ತೈತಿ ಫ್ರೆಂಡ್ಸ್. ಹಾಫ್ ಮೊನಿಟೈಸ್ ಆದರೂ ನಮ್ಮ ವಾಚ್ ಅವರ್ ಏನಿರುತ್ತೆ ಲೆಸ್ ಆಗುತ್ತೆ. ಬಟ್ ನನ್ನ ತಲೆ ಒಳಗೆ ಹೆಂಗೆ ಇದು ಭಾಳ ವರ್ಷ, 2 ವರ್ಷ ಆಯ್ತಲ್ಲ, ಸೊ ಮೊನಿಟೈಸೇಷನ್ ಆಕೈತೋ ಇಲ್ಲೋ ಅಥವಾ ರಿಯೂಸ್ಡ್ ಕಂಟೆಂಟ್ ಏನಾದರೂ ಬರುತ್ತೋ ಅಂತ ಈ ಥರ ಎಲ್ಲ ತಲೆ ಒಳಗೆ ಕ್ವಶನ್ಗಳ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅವಾಗ ನಾನು ಏನು ಮಾಡಿ ಹಾಫ್ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಿದೆ ಫ್ರೆಂಡ್ಸ್. ಇವತ್ತು ಸಂಜೆ 7 ಗಂಟೆಗೇನೋ ಅಪ್ಲೈ ಮಾಡಿದೆ. ನಾಳೆ ಬೆಳಗ್ಗೆ 5 ಗಂಟೆ ಅನ್ನೋಷ್ಟರೊಳಗೆ ನಂಗೆ ಮೇಲ್ ಬಂತು, ನಾವು ಯು ಆರ್ ಯೂಟ್ಯೂಬ್ ಪಾರ್ಟ್ನರ್ ಅಂತೇಳಿ. ಅವಾಗ ಭಾಳ ಖುಷಿ ಆಯಿತು.
ನಾನು ಹಾಫ್ಗೆ ಅಪ್ಲೈ ಮಾಡಿದ್ದೆ. ನಿಮಗೂ ಎಲ್ಲ ನಾನು ಹೇಳೋದೇನಪ್ಪ ಅಂದ್ರೆ ಫುಲ್ಗೋಸ್ಕರ ವೆಯ್ಟ್ ಮಾಡಬೇಡ್ರಿ. ಹಾಫ್ ಆದ ತಕ್ಷಣ ವಾಚ್ ಅವರ ಹಾಫ್ ಮೊನಟೈಸ್ಗೆ ಅಪ್ಲೈ ಮಾಡ್ಕೊರಿ ಫ್ರೆಂಡ್ಸ್. ಯಾಕಂದ್ರೆ ಒಂದೊಂದು ಸಲ ನಾವು ಬೇರೆಯವ್ರ ವಿಡಿಯೋಸ್ ಆಯಿತು ಏನಾದರೂ ಒಂದೇ ತಮ್ಮನೇಲು ಒಂದೇ ಟೈಟಲ್ ಹಾಕಿದ್ರು ನಮ್ಗೆ ರೀಯೂಸ್ಡ್ ಕಂಟೆಂಟ್ ಅಂತ ಕೊಟ್ಟು ಮೊನಟೈಸ್ ಆಗೋಂಗಿಲ್ಲ. ಅದು ರೀಯೂಸ್ಡ್ ಕಂಟೆಂಟ್ ಅಂತ ನಮ್ಗೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ಮತ್ತು 1 ತಿಂಗಳು ವೆಯ್ಟ್ ಮಾಡಬೇಕಾಗ್ತೈತಿ. ಅದಕ್ಕೋಸ್ಕರ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ನಮ್ಮ ಚಾನಲ್ ಬಗ್ಗೆ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿದರೆ ಬೆಟ್ರ್ ಆಗ್ತೈತಿ. ಇದಾದ್ಮೇಲೆ ನಾನು ಏನು ಮಾಡಿದ್ನಿ, ಹಾಫ್ ಮೊನಟೈಸ್ ಆಯಿತು. ಆಮೇಲೆ ಹಾಗೆ ಇನ್ನೂ 1000 ವಾಚ್ ಅವರ್ ಬೇಕಿತ್ತಲ್ವ. ಸಬ್ಸ್ಕ್ರೈಬರ್ಸ್ ಅಂತೂ ಆಲ್ರೆಡಿ ಆಗಿದ್ದಾರೆ. ನಂಗೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ಟೆನ್ಷನ್ ಇರಲಿಲ್ಲ, ಜಸ್ಟ್ ನಂಗೆ ವಾಚ್ ಅವರ್ ಬಗ್ಗೆ ಟೆನ್ಷನ್ ಇತ್ತು ಫ್ರೆಂಡ್ಸ್. ಇದಾದ್ಮೇಲೆ ನಾನು ಏನು ಮಾಡಿದ್ನಿ ಅಂತಂದ್ರೆ ಮತ್ತೆ 1000 ವಾಚ್ ಅವರ್ ಬೇಕಲ್ಲ, ಅದೇ ರೂಲ್ಸ್ನ ನಾನು ಫಾಲೋ ಮಾಡ್ತಾ ಹೋದ್ನಿ. ಅಂದ್ರೆ ಡೈಲಿ 1 ಡೇ ಬಿಟ್ಟು 1 ಡೇ ವಿಡಿಯೋಸ್ ಹಾಕೋದು, ಆಮೇಲೆ ಲೈವ್ ಮಾಡೋದು, ಈ ಥರ ಎಲ್ಲ ಮಾಡಿ ಫೈನಲಿ ನಾನು ವಾಚ್ ಅವರ ಕಂಪ್ಲೀಟ್ ಮಾಡ್ಕೊಂಡು ಮತ್ತು 3000 ಆದಮೇಲೆ ನಂದು ವಾಚ್ ಅವರ ಭಾಳ ಲೆಸ್ ಆಗೈತಿ ಫ್ರೆಂಡ್ಸ್. ಹಾಫ್ ಮೊನಟೈಸ್ ಆದಮೇಲೆ ವಾಚ್ ಅವರ್ ಲೆಸ್ ಆಗ್ತಾನೆ ಬರ್ತೈತಿ. ಲೆಸ್ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟು ಹಾಫ್ ಮೊನಟೈಸ್ ಆದರೂ ಆಗೈತಿಲ್ಲ, ಫುಲ್ ಮಾಡ್ಕೊಳ್ಳೇಬೇಕು ಅನ್ನೋದು ತಲೆ ಒಳಗೆ ಸೆಟ್ ಮಾಡ್ಕೊಂಡ್ಬಿಟ್ನಿ. ಆವಾಗ ಡೈಲಿ ಲೈವು ವಿಡಿಯೋಸ್ ಈ ಥರ ಎಲ್ಲ ಮಾಡ್ಕೊಂಡು ಫುಲ್ ಮೊನಟೈಸೇಷನ್ ಅಂತೂ ಮಾಡ್ಕೊಂಬಿಟ್ನಿ. ಮತ್ತು ಅದು ನನ್ನ ಒಬ್ಬಳಿಂದನೇ ಆಗೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟಿಂದ ನಂದು ಇವತ್ತು ಚಾನಲ್ ಮೊನಟೈಸೇಷನ್ ಆಗೈತಿ. ಆ್ಯಕ್ಚುಲಿ ನಂದು ಮೊನಟೈಸೇಷನ್ ಆಗಿ ಒಂದು ಹತ್ತತ್ರ 2-3 ಮಂತ್, ಯಾಕೆ 4 ಮಂತ್ ಆಯ್ತು ಅನ್ಸುತ್ತೆ. ಬಟ್ ಹಂಗೆ ವಿಡಿಯೋ ಇವತ್ತು ಮಾಡ್ಬೇಕು ನಾಳೆ ಮಾಡ್ಬೇಕು ಅನ್ಕೋತ ಇಗ್ನೋರ್ ಮಾಡ್ತಾ ಬಂದು ಹಾಕೋಕ್ಕಾಗಿಲ್ಲ. ಇನ್ನೂ ಭಾಳ ದಿನ ಬಿಡೋದು ಬೇಡ ಅಂಥೇಳಿ ಇವತ್ತು ವಿಡಿಯೋ ಮಾಡಿ ಶೇರ್ ಮಾಡಾಕತ್ತೀನಿ ರೀ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ 100% ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಮೊನಟೈಸೇಷನ್ ಬಗ್ಗೆ ಆಯಿತು, ಆಮೇಲೆ ಹಾಫ್ ಮೊನಟೈಸ್ ಆಗಲಿ ಅಥವಾ ಫುಲ್ ಮೊನಟೈಸ್ ಆಗಲಿ ಟ್ಯಾಕ್ಸ್ ಫಿಲಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಫ್ರೆಂಡ್ಸ್. ಅದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಎಲ್ಲ ಇದ್ದರೆ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಂಗೆ ಒಂದು 2-3 ಜನನೂ ಹಾಕಿದ್ರೆ ಇನ್ಸ್ಟಾಲಿ ಮೆಸೇಜ್, ನಾನು ಅವ್ರಿಗೆ ರಿಪ್ಲೈ ಮಾಡಿ ಅವ್ರಿಗೆ ಯಾವ ಥರ ಮೊನಟೈಸೇಷನ್ ಮಾಡ್ಕೋಬೇಕು ಅನ್ನೋದೆಲ್ಲನೂ ಸಜೆಸ್ಟ್ ಕೂಡ ಮಾಡಿದ್ದೀನಿ. ಅದೇ ಥರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕೊಡ್ತೀನಿ. ಬಟ್ ಬೇರೆಯವ್ರ ಥರ ನಾನು ದುಡ್ಡು ತೊಗೊಂಡು ಏನು ಮೊನಟೈಸೇಷನ್ ಎಲ್ಲ ಮಾಡಿ ಕೊಡೋಂಗಿಲ್ಲ ಫ್ರೆಂಡ್ಸ್. ಫ್ರೀ ಆಗಿನ ನಿಮಗೆ ಮೊನಟೈಸೇಷನ್ ಬಗ್ಗೆ ಎಲ್ಲ ನಾನು ನಿಮ್ಮ ID ನಿಮ್ಮ ಪಾಸ್ವರ್ಡ್ ಎಲ್ಲ ಏನೂ ಇಸ್ಕೊಳ್ಳೋಂಗಿಲ್ಲ. ಜಸ್ಟ್ ನಿಮ್ಗೆ ನಾನೇ ಸಜೆಸ್ಟ್ ಮಾಡ್ತೀನಿ, ಅವಾಗ ನೀವು ಮಾಡ್ಬೋದು ಫ್ರೆಂಡ್ಸ್. ಹಿಂದ್ಗಡೆ ನನ್ನ ಮಗ ಆಟ ಆಡಕತ್ತಾನೆ. ಫ್ರೀ ಆಗಿನ ನಾನು ಮೊನಟೈಸೇಷನ್ ನಿಮ್ಗೆ ಯಾವ ಥರ ಮಾಡಬೇಕು ಏನು ಅಂತ ನಾನು ಜಸ್ಟ್ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ನಾನು ಬೇರೆಯವ್ರ ಥರ ದುಡ್ಡೆಲ್ಲ ತೊಗೊಂಡು ನಿಮಗೆ ಜಸ್ಟ್ ಒಂದೇನೋ ಈಗಿನ ನಾನು ಭಾಳ ಜನನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಬಗ್ಗೆ ಮೊನಟೈಸೇಷನ್ ಮಾಡ್ಕೊಳ್ಳೋದು ಮತ್ತು ವಾಚ್ ಅವರ ಅಮೌಂಟ್ ಕೊಟ್ಟೆಲ್ಲ ಕಂಪ್ಲೀಟ್ ಮಾಡಿಸ್ಬೋದು. ಈ ಥರ ಎಲ್ಲ ಭಾಳ ಬಂದಿತ್ತು ನನ್ನ ಮೈಂಡ್ ಸೆಟ್ಟಲ್ಲೇನೋ. ನಾನು ತುಂಬ ಜನ ಒಂದಿಬ್ಬರು ಏನೋ ಕೇಳಿದ್ದೀನಿ, ನಾನು ವಾಚ್ ಅವರ್ ಮಾಡಿಕೊಡ್ಬೇಕು ರೀ, ಎಷ್ಟು ಅಮೌಂಟ್ ತೊಗೋತೀರ? ಅವರೆಲ್ಲ 1000 ವಾಚ್ ಅವ್ರಿಗೆ ಎಷ್ಟಪ್ಪ ಹತ್ತತ್ರ 2000 and 3000ವರೆಗೂ ನಂಗೆ ಅಮೌಂಟ್ ಹೇಳಿದ್ರು. ಬಟ್ ನಾನು ತಲೆಗೆ ಒಂದೇ ಇತ್ತು, ಅಮೌಂಟ್ ಕೊಟ್ಟು ನಾವು ಮೊನಟೈಸೇಷನ್ ಮಾಡಿಸ್ಕೊಳ್ಳೋದಾದ್ರೆ ಅದೇನಾಯ್ತಂತ. ಅದಕ್ಕೋಸ್ಕರ ನಾನು ಯಾವುದೇ 1 ರೂಪಾಯಿ ಖರ್ಚು ಮಾಡಲ್ಲ. ಆದರೆ ಕಂಟಿನ್ಯೂ ಲೈವ್ ಮಾಡೀನಿ, ರಾತ್ರಿ 12 ಗಂಟೆವರೆಗೂ ಒಂದೊಂದು ಸರಿ ಲೈವ್ ಮಾಡೀನಿ. ಬೇಕಾದ್ರೆ ನೀವು ನನ್ನ ಲೈವ್ ಒಳಗೆ ಚೆಕ್ ಮಾಡ್ಬೋದು, ಗೊತ್ತಾಗ್ತದೆ ನಿಮಗೆ. ಹಾಗೂ ಹಿಂಗೂ ಭಾಳ ಲೈವ್ ಮಾಡಿ ವಿಡಿಯೋಸ್ ಎಲ್ಲ ಹಾಕ್ತಾ ನನ್ನ ಚಾನಲ್ನ ಮೊನಟೈಸೇಷನ್ ಮಾಡ್ಕೊಂಡು ನೀವು ಅಷ್ಟೊಂದು ಫ್ರೆಂಡ್ಸ್ ಯಾರು ದುಡ್ಡು ಕೊಟ್ಟದು ಮೊನಟೈಸೇಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಗೆ ಆಗಲಿಲ್ಲ ಅಟ್ಲೀಸ್ಟ್ ಲೈವ್ ಆದರೂ ಮಾಡಿ. ಜಿಲೇಬಿ ಆ್ಯಪ್ ಬಂದೈತಿ ಇವಾಗ, ಅದನ್ನಾದರೂ ಯೂಸ್ ಮಾಡ್ಕೊಂಡು ನೀವು ಲೈವ್ನ ಮಾಡಬಹುದು. ಅವಾಗಾದರೂ ವಾಚ್ ಅವರ್ ಆಗೇ ಆಗ್ತೈತಿ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಏನಾದರೂ ಮೊನಟೈಸೇಷನ್ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನಂಗೆ ಕಮೆಂಟ್ ಹಾಕ್ರಿ. ನಾನು ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಕೊಡ್ತೀನಿ, ಅಲ್ಲಿ ಬಂದು ನಿಮಗೆ ಮೆಸೇಜ್ ಹಾಕ್ಬೋದು ಫ್ರೆಂಡ್ಸ್. ನಾನೇನು ಯಾವುದೇ ದುಡ್ಡಲ್ಲಿ ತೊಗೊಳಂಗಿಲ್ಲ ರೀ. ಹಂಗೆ ನಿಮಗೆ ಮೊನಟೈಸೇಷನ್ ಬಗ್ಗೆ ಸಜೆಸ್ಟ್ ಮಾಡ್ತೀನಿ. ಇನ್ನೊಬ್ಬರೆಲ್ಲ ಹೆಂಗೆ ಮಾಡ್ತಾರೆ, ಬೇರೆಯವರು ಪಾಸ್ವರ್ಡು ನಮ್ಮ ID ಎಲ್ಲ ಕೇಳ್ತಾರೆ, ಆ ಥರ ಏನು ಬೇಡ. ನಂಗೆ ಜಸ್ಟ್ ನಾನು ಸಜೆಸ್ಟ್ ಮಾಡ್ತೀನಿ. ಆ ಥರ ನಿಮ್ಮ ಮೊಬೈಲಲ್ಲಿ ನೀವೇ ಅಪ್ಲೈ ಕೂಡ ಮಾಡ್ಬೋದು ಫ್ರೆಂಡ್ಸ್. ಏನಾದರೂ ಡೌಟ್ಸ್ ಇದ್ದರೆ 100% ನನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಿಮ್ದು. ಫೈನಲಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟಿಂಗ್ನ ನನ್ನ ಚಾನಲನ್ನು ಮೊನೆಟೈಸೇಷನ್ ಮಾಡ್ಕೊಂಡ್ರೆ ಅಷ್ಟು ನಮ್ದು ದುಡ್ಡು ಸಿಗತ್ತೆ ಅನ್ನೋದಿಲ್ಲ ಫ್ರೆಂಡ್ಸ್. ಇನ್ನೂ ಭಾಳ ಸ್ಟೆಪ್ಗಳು ಅದಾವೆ. ಏನಪ್ಪ ಅಂತಂದ್ರೆ ಮೊನೆಟೈಸೇಷನ್ ಏನೋ ಮಾಡ್ಕೊಂಡು ಆಮೇಲೆ ಟ್ಯಾಕ್ಸ್ ಫಿಲ್ ಮಾಡ್ಕೊಂಡೇನು ಗೂಗಲ್ ಆ್ಯಡ್ಸ್ ಪಿನ್ ಬಂದೈತೋ ಇಲ್ಲೋ ಅನ್ನೋದು ನೀವು ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಟ್ಯಾಕ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋಗೆ ಹೇಳ್ತೀನಿ. ನನ್ನ ಟ್ಯಾಕ್ಸನ್ನು ಭಾಳ ಸಲ ರಿಜೆಕ್ಟ್ ಕೂಡ ಆಗೈತೆ. ಅದು ಯಾಕೆ ಏನು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ ರೀ. ಇದು ಒಂದು ವಿಡಿಯೋ ಅಂದ್ರೆ ಭಾಳ ಲಾಂಗ್ ಆಗಿ ಹೋಗ್ಬಿಡ್ತೈತಿ. ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಟ್ಯಾಕ್ಸ್ ಬಗ್ಗೆ ಹೇಳ್ತೀನಿ, ಅದರ ನೆಕ್ಸ್ಟ್ ವಿಡಿಯೋದೊಳಗೆ ಆ್ಯಡ್ಸೆನ್ಸ್ ಪಿನ್ ಬಗ್ಗೆ ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ನನ್ನ ಚಾನಲ್ ಮೊನೆಟೈಸೇಷನ್ ಆಗಿ ಬಂತ್ರಿ. ಆಮೇಲೆ ಒಂದಷ್ಟು ಪ್ರೊಸೆಸ್ಗಳು ಇರ್ತಾವೆ, ಮೆಂಬರ್ಶಿಪ್ಪು, ಸೂಪರ್ ಚಾಟು, ಇದೆಲ್ಲನೂ ನಾನು ಆನ್ ಮಾಡ್ಕೊಂಡೇನಿ. ನಾನು ಯಾರ ಹತ್ರನೂ ಕೇಳಿಲ್ಲ, ನನ್ನ ಓನಾಗಿನ ನಾನು ಯಾರನ್ನೂ ಕೇಳಿದೆ, ಯಾರಿಗೂ ಅಂದ್ರೆ ಅಮೌಂಟ್ ಎಲ್ಲ ಕೊಡದೆ ನನ್ನ ಓನಿಂದನೇ ನಾನು ಮಾಡ್ಕೊಂಡೆ. ಸೊ ನಿಮಗೂ ಅದೇ ಥರ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಹಾಕಿರಿ.
ಫ್ರೀಯಾಗಿನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಮೊಬೈಲಿಂದ ನೀವೇ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದ್ರೂ ನಾನು ಒಂದು 4-5 ಜನಕ್ಕೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೇನಿ ರೀ. ಅವ್ರು ಯಾರೂ ನಂಗೆ ಗೊತ್ತಿಲ್ಲದಿರೋರು, ಯೂಟ್ಯೂಬಲ್ಲಿನೇ ಪರಿಚಯ, ಯೂಟ್ಯೂಬಲ್ಲಿನೇ ಕೊಟ್ಟೇನಿ. ಸೊ ನಿಮಗೂ ಏನಾದರೂ ಆ ಥರ ಇದ್ದರೆ ಹೇಳಿ ಫ್ರೆಂಡ್ಸ್, ಓಪನ್ ಆಗಿ. ಆ ಥರ ಏನು ಪ್ರಾಬ್ಲಮ್ ಇಲ್ಲ ರೀ. ಸೊ ಇವಾಗ ಮಾನಿಟೈಸೇಷನ್ ಅಂತೂ ಆಗೈತಿ. ಇನ್ನು ಏನಿದ್ರು ಡಾಲರ್ಸ್ ಕೌಂಟ್ ಮಾಡಿಕೊಂಡು ದುಡ್ಡು ತಗೋಬೇಕು. ಒಂದಷ್ಟು ಜನಕ್ಕೆಲ್ಲ ಈಗ ಮಾನಿಟೈಸೇಷನ್ ಆಗಿರೋ ದುಡ್ಡು ಅಂತಾರೆ, ಬಟ್ ಆ ಥರ ಏನಿಲ್ಲ ರೀ. ವ್ಯೂಸ್ ಬರಬೇಕು, ಅವಾಗ ಡಾಲರ್ ಸಿಗತ್ತೆ. ಸೊ ನೀವೆಲ್ಲ ನನ್ನ ವ್ಯೂಸ್ ಅಂದರೆ ನಾನು ಹಾಕಿರೋ ವಿಡಿಯೋಗಳನ್ನ ನೋಡಿ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಹೈಪ್ ಅನ್ನೋ ಒಂದು ಆಪ್ಷನ್ ಇರ್ತೈತಿ. ಹೈಪ್ ಕೊಟ್ಟರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿದರೆ ನನಗೆ ಭಾಳ ಸಪೋರ್ಟ್ ಆಗ್ತೈತಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಅದೇ ಥರ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಹೈಪ್ ಕೂಡ ಕೊಡ್ರಿ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ 100% ನೀವು ಶೇರ್ ಮಾಡ್ಕೋಬೋದು. ಅದೇ ಥರ ನಿಮಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಟ್ಯಾಕ್ಸ್ನ ಯಾವ ಥರ ಫಿಲ್ ಮಾಡಬೇಕು ಮತ್ತು ಟ್ಯಾಕ್ಸಲ್ಲಿ ಏನೇನು ಪ್ರೊಸೆಸ್ ಇರುತ್ತೆ ಎಲ್ಲನೂ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ರೀ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್. ಹಾಗೆ ಹೈಪ್ ಅನ್ನೋ ಆಪ್ಷನ್ನ ಕೊಡಿರಿ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ, ಯಾರೆಲ್ಲ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಾರ ಎಲ್ಲರಿಗೂ, ನಮ್ಮ ಕರ್ನಾಟಕ ಜನತೆ ಆಯಿತು, ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಇದೇ ಥರ ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಟೇಕ್ ಕೇರ್. ಬಾಯ್ ಆಲ್.